ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಈ ಅವಧಿಯಲ್ಲಿ ಅವಿಭಕ್ತ ಕುಟುಂಬದಿಂದ ಆಗುವ ಅನುಕೂಲತೆಗಳೇನು ಹಾಗೂ ಅನಾನುಕೂಲತೆಗಳೇನು ಆಗಲೇ ಹೇಳಿದಂತೆ ಒಂದು ಕಾಲಕ್ಕೆ ಭಾರತೀಯ ಸಮಾಜದ ಆಧಾರ ಸ್ತಂಭಗಳೆನಿಸಿಕೊಂಡಿದ್ದ ಈ ಅವಿಭಕ್ತ ಕುಟುಂಬಗಳು ಹಿಂದೆ ಯಾಕೆ ಕಣ್ಮರೆಯಾಗಿ ಹೋದವು? ಹಾಗಾದ್ರೆ ಅವುಗಳಿಂದ ಏನಾದರೂ ತೊಂದರೆಗಳಿದ್ದ ಅಂತ ಒಂದು. ಇನ್ನೊಂದು, ಆ ಅವಿಭಕ್ತ ಕುಟುಂಬ ಹೋಗಿದ್ದಾವೆ, ವಿಭಕ್ತ ಕುಟುಂಬಗಳು ಬಂದಿದ್ದಾವೆ, ಆದ್ರೆ ಅವುಗಳಿದ್ದಂತೆ, ಆ ವ್ಯವಸ್ಥೆ ಇದ್ದಂತೆ, ಆ ಜೀವನ ಇದ್ದಂತೆ ನಮ್ಮ ಜೀವನ ಇಲ್ಲ. ನಮ್ಮ ಕಾಲ ಆಗಿತ್ತು, ಈ ಕಾಲ ಹೀಗಿದೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಸಂಬಂಧಗಳೆಲ್ಲವೂ ನೆಪಕ್ಕೆ ಸೀಮಿತವಾಗಿದ್ದಾವೆ. ಸೊ ಯಾಕೆ ಹೀಗಾದವು, ಅದಕ್ಕೆ ಕಾರಣಗಳು ಏನು ಅಂತ ನೋಡ್ತೀವಿ. ಅದಕ್ಕೆ ಒಂದಿಷ್ಟು ಮೊದಲಿಗೆ ಪ್ರಾಥಮಿಕವಾಗಿ ಲಾಭ ನೋಡಿಕೊಂಡು ಹಾನಿಗಳ ಬಗ್ಗೆ. ಲಾಭ ಹಾನಿಗಳು ಎರಡೂ ಇದಾವೆ, ಇಲ್ಲ ಅಂತಲ್ಲ, ಲಾಭ ಹಾನಿಗಳು ಎರಡೂ ಇದಾವೆ. ಯಾವುದಕ್ಕೆ ಎಷ್ಟು ಲಾಭ ಇತ್ತು, ಸಾಕಷ್ಟು ಇದಾವೆ. ಇಲ್ಲಿ ಕೇವಲ 5 ಪಾಯಿಂಟ್ಗಳನ್ನ ಲಾಭ ಬರ್ತೀವಿ, 5 ಪಾಯಿಂಟ್ಗಳನ್ನ ಹಾನಿ ಬರ್ತೀವಿ. ಇಲ್ಲಿ ಪರಿಚಯಿಸಿದ್ರೆ ಗುಣ ಮತ್ತು ಅವಗುಣ ಅಂತ ಕೇಳಬಹುದು. ಅಂದ್ರೆ ಗುಣ ಅಂದ್ರೆ ಲಾಭ, ಅವಗುಣ ಅಂದ್ರೆ ಹಾನಿ. ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಅಂತ ಕೇಳಬಹುದು, ಹೌದಾ? ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಅಂತ ಕೇಳಬಹುದು. ಲಾಭ ಅಂದ್ರೆ ಒಂದೇ, ಗುಣ ಅಂದ್ರೆ ಒಂದೇ, ಹೌದಾ? ಅವಗುಣ ಅಂದ್ರೆ ಹಾನಿ, ಅನಾನುಕೂಲತೆ, ದುಷ್ಪರಿಣಾಮ, ಹೀಗೆ ಬರ್ತದೆ. ಸೊ ಸಾಕಷ್ಟು ಪಾಯಿಂಟ್ ಇದಾವೆ. ನಾವು ಇಷ್ಟನ್ನು ಇಲ್ಲಿ ನೋಡ್ತಾ ಇಲ್ಲ, ಕೆಲವೊಂದಿಷ್ಟು 5 ಪಾಯಿಂಟ್, ಈ 5 ಪಾಯಿಂಟ್ಗಳನ್ನ ಈ ಕಡೆಗೆ ನೋಡ್ತಾ ಇದ್ದೀವಿ. ಅಡ್ವಾಂಟೇಜಸ್ ಫಸ್ಟ್ ನೋಡ್ಕೋಣ, ಡಿಸ್ಅಡ್ವಾಂಟೇಜಸ್ ಅಂತ ಸೆಕೆಂಡ್ ನೋಡ್ಕೊಳ್ಳೋಣ, ಹೌದಾ? ಮೊದಲೇನು ಆರ್ಥಿಕ ಅನುಕೂಲ, ಬಹಳ ಈಸಿ. ಅವಿಭಕ್ತ ಕುಟುಂಬ ಓದುವಾಗ ನಾವು ಹೇಳಿದೀವಿ, ಕುಟುಂಬ ಸದಸ್ಯರು ಜಾಸ್ತಿ ಇರ್ತಾರೆ, ಏಕತೆ ಇರ್ತದೆ, ದುಡಿಯುವಂತ ಕೈಗಳು ಜಾಸ್ತಿ ಆಗ್ತವೆ, ಲಾಭ ಆಗ್ತಾ ಇರ್ತದೆ. ತಮ್ಮ ಹೊಲಕ್ಕೆ ಯಾರನ್ನೋ ಆಳು ಹಚ್ಚಬೇಕಾಗಿಲ್ಲ, ಬಂದು ಹೇಗೆ ಭೂಮಿ ಒಳ್ಳೆ ಹೋಗೋದಿಲ್ಲ, ಎಲ್ಲ ಕೃಷಿ ಹೇಳ್ತಾರಲ್ಲ, 270 ಎಕರೆ ಜಮೀನು ನರಸಿಂಹ ಕುಟುಂಬ ಅಂತ ಹೇಳ್ತಾರಲ್ಲ, ನಾವು ಹಾಗೆ ಇರ್ತಕ್ಕಂಥ, ಹೌದಾ? ಒಟ್ಟು ಡಿವೈಡ್ ಆಗಿದ್ರೆ 4 ಎಕರೆ ಇರ್ತದೆ, 4 ಮಕ್ಕಳು ಇರ್ತಾರೆ, 1 ಎಕರೆ ಅಲ್ಲೇ ಬೇಸಾಯ ಮಾಡ್ತೀರಾ, ಕಷ್ಟ ಆಗ್ತದೆ. ಹೀಗೆ ಆಮೇಲೆ ಆಸ್ತಿಯನ್ನ ಕೊಳ್ಬೇಕಾದ್ರೆ ಎಲ್ಲ ದುಡ್ಡು ಸಂಗ್ರಹ ಮಾಡಿರ್ತಾರೆ, ಒಂದಕ್ಕೆ ದುಡ್ಡು ಸಂಗ್ರಹ ಆಗ್ತದೆ, ಬಹಳಷ್ಟು ಅಮೌಂಟ್ ಕೊಡ್ತದೆ, ಆಸ್ತಿ ಸಂಗ್ರಹ ಮಾಡಬಹುದು. ಏನೇನು ಹೋಲ್ಸೇಲ್ ಖರೀದಿ ಮಾಡಿ, ಬಟ್ಟೆಗಳು ಹೋಗಿದ್ದೀರಾ, ಒಂದು ಬುಟ್ಟಿ ಅವರು ಇಡೀ ದಿನ ಇಟ್ಕೊಂಡು ಮಾಡಿದ್ರೆ ಒಂದು 100 ರೂಪಾಯಿ ಲಾಭ ಸಿಗ್ತಿರ್ತದೆ ಅವರಿಗೆ, ಅಥವಾ 2 ರೂಪಾಯಿ ಲಾಭ ಸಿಗ್ತಿರ್ತದೆ. ನಾನು ಹೇಳ್ಬಿಡ್ತೀನಿ, ನೋಡ್ಕೊಂಡು ನನಗೆ ಇಡೀ ಬುಟ್ಟಿ ಹಣ್ಣು ಬೇಕು, ಎಷ್ಟು ಕೊಡ್ತೀಯಾ? ಹಾಗೆ ತರಕಾರಿ ಬೇಕು, ಎಷ್ಟು ಕೊಡ್ತೀಯಾ? ಅಂದ್ರೆ ಇಷ್ಟು ಬೇಕಾ, ತಗೊಂಬಿಡಿ, ಎಷ್ಟು ಕೊಡ್ತೀಯಾ? 200. ತನ್ನ ಲಾಭ ಬಿಟ್ಕೊಡ್ತಾರೆ ಅವರು, ತನಗೆ ಎಷ್ಟು 100 ರೂಪಾಯಿ ಲಾಭ ಸಾಕು, ಇಡೀ ದಿನ ಕುಂತು ಇಡೀ 2 ರೂಪಾಯಿ ಆಗ್ತದೆ. ಸೊ ಬೇಡ, ಮಕ್ಕಳಿಗೆ ಹೋಗ್ತೀನಿ ಅಂತ ಕೊಟ್ಟುವುದಲ್ಲ, ಹೊಲಸೆ ಕೈಪಲ್ಯಕ್ಕೂ ಹಾಗೆ ಮಾಡ್ತೀರಾ, ದವಸದ ಹಾಕಲಿಕ್ಕೂ ಹಾಗೆ ಮಾಡ್ತೀರಾ, ಹೋಲ್ಸೇಲ್ ಬಟ್ಟೆ ತಗೊಂಡು ಹಾಗೆ ಮಾಡ್ತೀರಾ. ಆರ್ಥಿಕವಾಗಿ ನೀವು 4 ಮಂದಿ ಗಂಡು ಮಕ್ಕಳು ಇದ್ರೆ 4 ಮನೆ ಕಟ್ಟಿದ್ರೆ ಆ ಮನೆ ಪ್ರತ್ಯೇಕ ಲೈಟ್ ಬಿಲ್ ಕಟ್ಟಬೇಕಾಗಿದೆ, ನೀವು ಪ್ರತ್ಯೇಕ ಬಿಲ್ ಕಟ್ಟಬೇಕಾಗಿದೆ, ಪ್ರತ್ಯೇಕ ಸೆಕ್ಯೂರಿಟಿ ಗಾರ್ಡ್ ಬೇಕಾಗಿದೆ. 4 ಮನೆ ಒಂದೇ ಇದ್ರೆ ಒಬ್ಬನೇ ಸೆಕ್ಯೂರಿಟಿ ಗಾರ್ಡ್, ಒಂದೇ ಬಿಲ್ಲು, ಅದಲ್ವಾ? ಒಂದೇ ನೀರಿನ ಬಿಲ್ ಕಟ್ಟಬೇಕಾಗುತ್ತೆ, ಒಂದೇ ಕಿಚನ್ ಗ್ಯಾಸ್ ಬಂದ್ ಸಾಕು, ಟಿವಿ ಬಂದ್ ಸಾಕು, ಹೌದಾ? ಎಷ್ಟು ಇದಾವೋ ಅಷ್ಟು ಫ್ಯಾನ್ ಸಾಕು. ಇದು ಅನುಕೂಲ. ಇಂಥ ಅನೇಕ ಅನುಕೂಲತೆಗಳು ಆರ್ಥಿಕತೆಯಿಂದ ಇಲ್ಲಿ ಆಗ್ತಾ ಇದೆ. ಆಮೇಲೆ ಅಡಿಗೆ ಮಾಡುವಾಗ ಇಟ್ಕೊಳ್ಳಿ, ಹೋಲ್ಸೇಲ್ ಅಡಿಗೆ ಮಾಡಿದ್ರೆ ಹೇಗಿರುತ್ತೆ, 1000 ಮಂದಿ ಅಡಿಗೆ ಮಾಡಿದ್ರೆ, ಹೌದಾ? ಅಷ್ಟೇ ಲೇಬರ್ಸ್ ಕಡಿಮೆ ಬೇಕಾಗಿರ್ತದೆ, ಅಷ್ಟೇ ಒಲೆ ಬೇಕಾಗಿರ್ತದೆ, ಒಂದಿಷ್ಟು ಐಟಮ್ ಜಾಸ್ತಿ ಆಗಿರ್ತೀವಿ ವಿನಃ ಓದಷ್ಟು ಸಪರೇಟ್ ಆಗುವಷ್ಟು ಆಗೋದಿಲ್ಲ. ಇಂಥ ಅನೇಕ ಅನುಕೂಲತೆಗಳಿಲ್ಲ. ಆಮೇಲೆ ಸದಸ್ಯರ ಸಂರಕ್ಷಣೆ, ಒಕ್ಕಟ್ಟಿನಲ್ಲಿ ಬಲವಿದೆ ಅಂತ ನಾನು ಹೇಳಿದ್ದೀನಿ ಯಾವಾಗಲೂ ಕೂಡ. ಎಸ್, ಸದಸ್ಯರು ಇಲ್ಲಿ ಬಹಳಷ್ಟು ಆರ್ಥಿಕವಾಗಿ ಸದೃಢರಿಂದ
ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅನಾಥ ಇರ್ತಾನೆ, ಅಪ್ಪ ಸತ್ತಂತ ಮಗು ಇರ್ತದೆ, ಅನಾಥ ಮಗುವನ್ನ ಅವರೇ ನೋಡ್ಕೊಳ್ತಾರೆ. ಸರ್ಕಾರಕ್ಕೆ ಪಿಂಚಣಿ ಕೊಡಿ ಅಂತ ಹೋಗ್ತಿಲ್ಲ, ಅದೇ ಮಗುವಿಗೆ ಮೊದಲು ಆದ್ಯತೆ ಕೊಡ್ತಾರೆ. ಅಯ್ಯೋ ಪಾಪ ಅಪ್ಪ ಮೇಲೆ ಮಗು ಮೊದಲು ಆ ಮಗು ವ್ಯವಸ್ಥೆ ಮಾಡಿ ಅಂತಾರೆ. ಹಳ್ಳಿಯಾಗ ನೋಡ್ಬೋದು ನೀವು. ಇಲ್ಲ, ಆ ಹುಡುಗಿ ಅಪ್ಪ ಸತ್ತು ಹೋಗಿದ್ದಾನೆ, ಅವ್ರಿಗೆ ಅಪ್ಪ ಸತ್ತು ಹೋಗಿದ್ದಾನೆ, ಮೊದಲು ಆ ಮಗನ ಮದುವೆ ಮಾಡೋಣ, ಅವ್ರಿಗೆ ಬಟ್ಟೆ ತಂದು ಕೊಡೋಣ, ಆಮೇಲೆ ನಮ್ಮ ಮಕ್ಕ ತಂದು ಕೊಡೋಣ ಅಂತ ಅನ್ಕೋತಾರೆ ಅವರು. ನೋಡಿ ಬೇಕಾದ್ರೆ ಬಹಳ ಅಬ್ಸರ್ವೇಷನ್ ಇರುತ್ತದೆ. ಆಮೇಲೆ ವಿಧವೆಯರಿಗೆ ರಕ್ಷಣೆ ಸಿಗುತ್ತದೆ. ಅಯ್ಯೋ ಪಾಪ ಸಣ್ಣ ವಯಸ್ಸಲ್ಲಿ ಕಣ್ಣು ಕಳ್ಕೊಂಡ್ಬಿಟ್ರು, ಆಕೆ ಮನಸ್ಸು ನೋಯಿಸಬಾರ್ದು. ಎಷ್ಟೋ ಸಾರಿ ಮನೆಯಲ್ಲಿ ಒಳ್ಳೆ ಕಾರ್ಯಕ್ರಮ ಕೂಡ ಮಾಡ್ಲಿಕ್ಕೆ ಇದ್ರೆ ಯಾಕೆ ಅವಳು ಮಾನಸಿಕವಾಗಿ ನೋಡ್ಕೋತಾಳೆ. ರಕ್ಷಣೆ ಹೇಗಿರ್ತಾರೆ ನೋಡಿ, ಯಾವ ರೀತಿ ಅವ್ರನ್ನ ಕಾಪಾಡ್ಕೋತಾರೆ. ವಯಸ್ಸಾಗಿರ್ತಕ್ಕಂಥ ಒಯ್ಯೋರು ತರ್ತಾರೆ. ಅಯ್ಯೋ ಒಂದ್ ಕಾಲಕ್ಕೆ ನಮಗೋಸ್ಕರ ಎಷ್ಟೆಲ್ಲ ದುಡಿತಾರೆ, ಈ ಕುಟುಂಬ ಸ್ಥಿತಿಗೆ ಅವರೇ ಕಾರಣ. ಅವ್ರನ್ನ ಮಗ ಒಬ್ಬ ಮಗ ನೋಡ್ತಾರೆ, ಮತ್ತ ಮಗ ನೋಡ್ಕೊತಾನೆ, ಚಿಕ್ಕಪ್ಪನ ಮಗ ನೋಡ್ಕೊತಾನೆ, ತಮ್ಮನ ಮಗ ನೋಡ್ಕೊತಾನೆ, ಯಾರೋ ನೋಡ್ಕೊತಾರೆ. ರಕ್ಷಣೆ ಸಿಕ್ಕಾಪಟ್ಟೆ ಆಗಿರ್ತದೆ. ಒತ್ತಡಕ್ಕೆ ಮಾನಸಿಕ ಅಸ್ತವ್ಯಸ್ತರಿರ್ತಾರೆ, ಬುದ್ಧಿಮಾನರಿರ್ತಾರೆ, ಅಂಗವಿಕಲರಿರ್ತಾರೆ. ಅವರನ್ನೆಲ್ಲರನ್ನ ರಕ್ಷಣೆ ಮಾಡ್ಕೊಂಡು ಹೋಗ್ತಕ್ಕಂಥ ತನ್ನ ಕುಟುಂಬ ಸದಸ್ಯರಿಗೆ ಯಾರಿಗೆ ಏನೇ ಸಂಕಷ್ಟ ಬಂದಲ್ಲಿ ಸ್ವಾಭಾವಿಕವಾಗಿರ್ತದೆ. ಮನೋರಂಜನೆ ಪ್ರೊವೈಡ್ಸ್ ಆಫ್ ರಿಪೇಷನ್. ಅವಿಭಕ್ತ ಕುಟುಂಬದಲ್ಲಿ ನಾನು ಹೇಳಿದ್ರೆ ಹಬ್ಬ ಹರಿದಿನ, ಜಾತ್ರೆ, ಉತ್ಸವ, ಮದುವೆ, ನಾಮಕರಣ, ಹಿರಿಯರ ಪುಣ್ಯತಿಥಿ, ಸೀಮಂತ, ಇನ್ಯಾವುದೋ ಕಾರ್ಯಕ್ರಮದಲ್ಲಿ ಅಷ್ಟು ಬಂಧು ಬಳಗ ಸೇರ್ಕೊಂಡಿರ್ತಾರೆ. ಹೌದಾ? ಅವತ್ತು ಸೆಳೆಗಳ ಸಂಭ್ರಮದಿಂದ ಇರ್ತಾರೆ. ನಿತ್ಯಕ್ಕಾಗಿ ನಿಮಿತ್ತವಾಗಿರ್ತಕ್ಕಂಥ ವ್ಯಕ್ತಿಗಳು ಅವಾಗ ಎಷ್ಟು ಮಾಡೋದ್ರ ಮೂಲಕ, ಪರಸ್ಪರ ಹಾಸ್ಯ ವಿನೋದ ಚಟುವಟಿಕೆಗಳ ಮೂಲಕ, ಹೌದಾ, ಏನೇನೋ ಒಂದು ಒಬ್ಬರು ಚುಡಾಯಿಸುವ ಮೂಲಕ ಇಲ್ಲಿ ಮನರಂಜನೆ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಅಲ್ಲಿ ಮಾಡ್ಕೊಂಡಿದ್ದಾರೆ. ಅವತ್ತಿನ ಕಾಲಕ್ಕೆ ಇತ್ತು, ಇವತ್ತೆಲ್ಲ ಬದಲಾಗಿದೆ. ವ್ಯಕ್ತಿತ್ವ ವಿಕಾಸ, ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ. ಅವಿಭಕ್ತ ಕುಟುಂಬದಿಂದ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಎಷ್ಟೋ ಸಾರಿ ಆ ಕುಟುಂಬ ಇರುತ್ತೆ, ಅವನ ವ್ಯಕ್ತಿತ್ವ ಏನು, ಅವನ ಸಾಮರ್ಥ್ಯ ಏನು, ಅವನಿಗೆ ಎಷ್ಟು ಕೆಲಸ ನೀಗುತ್ತೆ, ಅವನಿಗೆ ಏನು ಮಾಡಬಲ್ಲ, ಅದರ ಮೇಲಿಂದ ಅವನಿಗೆ ವಿಕಾಸದ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ ಹೇಳಿಬಿಡ್ತಾರೆ. ತಪ್ಪು ದಾರಿಗೆ ಹೋಗದಂತೆ, ಏಕತೆಯಿಂದ ಇರುವಂತೆ, ಶ್ರಮವಹಿಸಿ ದುಡಿಯುವಂತೆ, ಸೋಮಾರಿಯಾಗದಂತೆ, ಹೌದಾ, ಅನೇಕ ತೊಡಗದಂತೆ ಎಲ್ಲವನ್ನ ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ಇತ್ತೋ ಅವಾಗ ವ್ಯಕ್ತಿತ್ವ ವಿಕಾಸ ಆಗ್ತಕ್ಕಂಥ ಒತ್ತಡ ನಮಗೆ ಪ್ರೆಸೆಸ್ ಇರಲಿಲ್ಲ. ನಾ ಬಿಟ್ಟು ಹೊರಗೆ ಬದುಕಿರೋದಲ್ಲ, ನುಗ್ಗಿಸ್ಲಿಕ್ಕೆ ಹೇಗೆ ಏನಿಲ್ಲ, ಎಲ್ಲ ರಕ್ಷಣೆ ಕೊಡ್ತಾ ಇತ್ತು. ವ್ಯಕ್ತಿತ್ವ ವಿಕಾಸ ಆಗಿತ್ತು. ಸಮಾಜವಾದ ಪರಿಕಲ್ಪನೆ, ಇವತ್ತು ನಾವೇನು ಸಮಾಜವಾದ ಸೋಷಿಯಲಿಸಂ ಅಂತ ಕರಿತೀವಲ್ಲ, ಆ ಪರಿಕಲ್ಪನೆಯನ್ನ ಇದು ಕೊಟ್ಟಿರ್ತಕ್ಕಂಥದ್ದು. ಎಲ್ಲರೂ ಒಟ್ಟಿಗೆ ದುಡಿಯೋದು, ಒಟ್ಟಿಗೆ ಸಂಬಳವನ್ನು ಕೆಲಸಕ್ಕೆ ಕೂಡ ಕೊಡ್ತಾವ. ಅದೇ ಎಲ್ಲರೂ ಸಮಪಾಲ ತೆಗೆದುಕೊಳ್ತಕ್ಕಂಥದ್ದು, ಒಟ್ಟಿಗೆ ಊಟ ಮಾಡ್ತಕ್ಕಂಥದ್ದು, ಪ್ರೀತಿ ವತ್ಸಲಿರ್ತಕ್ಕಂಥದ್ದು, ಯಾವ ಅಧಿಕಾರವನ್ನು ಚಲಾಯಿಸತಕ್ಕಂಥ, ದಬ್ಬಾಳಿಕೆ ಮಾಡದಿರ್ತಕ್ಕಂತಹ ಒಂದು ವ್ಯವಸ್ಥೆ ಇಲ್ಲಿತ್ತು. ಏನ್ ನಾವು ಸಮಾಜವಾದ ಪರಿಕಲ್ಪನೆ ಅಂತ ನೋಡ್ತೀವೋ, ಆ ಮಾರ್ಕಿಸ್ಟ್ ಪರಿಕಲ್ಪನೆಯನ್ನ ಇಲ್ಲಿ ಕಾಣಬಹುದು. ಇಂಥ ಅನೇಕ ಲಾಭಗಳು ಇಲ್ಲಿ ಇದ್ದುವು. ಅದೇ ಕೆಲವೊಂದಿಷ್ಟು ಅನಿವಾರ್ಯ ಕಾರಣಕ್ಕಾಗಿ ಅವುಗಳು ಏನಾಗಿದ್ದಾವೆ, ಕಣ್ಮರೆ ಆಗಿತ್ತು. ಅಂತ ಅನಾಹುತ ಏನಿದು ಸರ್ ಅಂತಂದ್ರೆ ಸೋಮಾರಿತನವನ್ನ ಪ್ರೋತ್ಸಾಹಿಸುವುದು, ಪ್ರಮೋಟ್ ಐಡಿಯಲ್ನೆಸ್. ಹೀಗೆ ಕುಟುಂಬದವರು ಇಲ್ಲಿ ದುಡಿದವನಿಗೂ ಅಷ್ಟೇ ಪಾಲು, ದುಡಿಯದವನಿಗೂ ಅಷ್ಟೇ ಪಾಲು, ಇನ್ನು ಹಾಳಗಳಿಗೂ ಅಷ್ಟೇ ಪಾಲು. ಯಾಕೆ? ಇವರ ಬೇಕು ಬೇಡಿಕೆಗಳೆಲ್ಲವನ್ನ ನಿಭಾಯಿಸುವ ಶಕ್ತಿ ಇರೋದು ಯಾರಿಗೆ? ಕುಟುಂಬದ ಹಿರಿಯ ಕರ್ತ ಪುರುಷ. ಹೀಗಾಗಿ ನಾನ್ಯಾಕೆ ಮಾಡ್ಬೇಕು, ಅವನು ಮಾಡ್ತಾನೆ, ಅವಳು ಮಾಡ್ತಾಳೆ, ನನಗೆ ಯಾಕೆ ಬೇಕು ಅಂತ ಹೇಳಿ ಕೆಲಸದಿಂದ ನುಡಿಸಿಕೊಳ್ಳುವ ಪ್ರವೃತ್ತಿ ಜಾಸ್ತಿ ಆಯಿತು ಸ್ನೇಹಿತರೆ. ಸೊ ಇದು ಒಂದು ಹಾನಿಯಾಗಿರ್ತಕ್ಕಂಥದ್ದು. ಒಂದು ಕಾಲಕ್ಕೆ ಇದಾಗಿ ಸಮಸ್ಯೆ ಉಂಟಾಯಿತು. ಆಮೇಲೆ ವ್ಯಕ್ತಿತ್ವ ಬೆಳವಣಿಗೆ ಅಡಚಣೆ. ಎಸ್, ವ್ಯಕ್ತಿತ್ವ ವಿಕಾಸ ಆಗುತ್ತೆ ಅಂದ್ರೆ ಸರ್, ಅಡಚಣೆ ಆಗುತ್ತೆ ಅಂತ ಹೇಳಿದ್ರೆ ಯಾಕೆ ಸರ್ ಅಂತಂದ್ರೆ ಅಷ್ಟೇ ಅರ್ಥವಾಗಿರ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಹಿರಿಯರು ಅವರ ಸಾಮರ್ಥ್ಯಕರವಾಗಿ ನೀತಿ ಬೋಧನೆಯನ್ನ, ಕೆಲವಷ್ಟು ವ್ಯಕ್ತಿತ್ವದ ನೈತಿಕ ಬೋಧನೆಯನ್ನ, ಅವರ ರಕ್ಷಣೆಯನ್ನ ಕೊಟ್ಟು ನಿರ್ಭಯವಾಗಿರಬಹುದು. ಕೆಲವೊಮ್ಮೆ ಏನಾಗುತ್ತೆ, ಕೆಲವು ಹಿರಿಯರಿರ್ತಾರೆ, ನಾವು ಈ ವ್ಯಕ್ತಿ ಕಲಿತಾನೆ, ನಾನು ಹೇಗೆ ಕಲಿತಿದ್ದೀನಿ, ಇವತ್ತು ಸೋಷಿಯಾಲಜಿ ಮಾಡಿದ್ದೀನಿ, ಹೌದಾ, ತಮ್ಮ ಏನ್ ಮಾಡ್ತೀಯೋ ನಾನು ಲೆಕ್ಚರ್ ಆಗ್ತೀನಿ, ಇವತ್ತು ನನಗೆ ಒಂದು 10,000 ಕೊಡ್ತಾರೆ, 5,000 ಕೊಡ್ತಾರೆ, ಮಗನೇ ನಮ್ಮ ಲೆಕ್ಕ 10,000 ಕೊಡ್ತೀವಿ, ಎಲ್ಲ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನೀನು ಅದೇ ಕೃಷಿ ಮಾಡಬೇಕು, ನಮ್ಮ ಅದೇ ಮಾಡಬೇಕು, ಮತ್ತೊಂದು ಅದೇ ಮಾಡಬೇಕು, ಇಷ್ಟವಾಗುತ್ತೆ. ಮತ್ತೊಂದು ಯಾವ ಮತ್ತೊಂದು ಅವೇ ಆಗ್ತೀನಿ ಅಂತಾನೆ, ಬಿಸ್ನೆಸ್ ಮಾಡ್ತಾನೆ, ಅವಕಾಶ ಕೊಡೋದಿಲ್ಲ ಅವರು. ನಮ್ಗೆ ಒಂದೊಂದು ಆಗೋದಿಲ್ಲ, ಬಿಟ್ಟರು ನಮ್ಮ ಧರ್ಮಕ್ಕೆ, ನಮ್ಮ ಜಾತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಕಷ್ಟ ಆಗ್ತದೆ.
ಇಲ್ಲ ನೀವು ತಪ್ಪು ಮಾಡ್ತೀರಿ, ನೀವು ಕೃಷಿಯಿಂದ ಹಿಂಗ್ ಮಾಡಿದ್ರೆ ತಲೆ ಮೇಲೆ ಮಾಸ ಇಲ್ಲ, ಇನ್ನು ನಮ್ ಬುದ್ಧಿ ಬಲ ಹೇಳ್ತೀಯ ಅಂದ್ರೆ ನಾವು ಎಷ್ಟಿರ್ತೀವೋ ಅಷ್ಟನ್ನೇ ಕೇಳ್ಕೊಂಡ್ರು. ನೀ ನಮ್ಗೆ ಸೆಲ್ಸಿ ಕೊಡ್ಬೇಕಾಗಿಲ್ಲ, ನಿನ್ನ ಸ್ವಂತ ಬುದ್ಧಿ ಓಡಿಸ್ಬೇಕಾಗಿಲ್ಲ ಅಂತ ಹೇಳ್ತಕ್ಕಂಥ. ಮದುವೆ ಆಗೋದು ಡಿಸೈಡ್ ಆಗ್ತಾ ಇರಲಿಲ್ಲ, ಹಿರಿಯರೇ ಮಾಡ್ತಕ್ಕಂಥ. ಮಕ್ಕಳು ಹೇಳ್ತಕ್ಕಂಥ ಡಿಸೈಡ್ ಕೂಡ ಅವರೇ ಮಾಡ್ತಕ್ಕಂಥದ್ದು. ಉದ್ಯೋಗ ಮಾಡ್ತಕ್ಕಂಥ ಡಿಸೈಡ್ ಅವರೇ ಮಾಡ್ತಕ್ಕಂಥದ್ದು. ಅನೋಚವಾಗಿ ಒಂದು ಸಂಪ್ರದಾಯಗಳನ್ನ ಪಾಲಿಸತಕ್ಕಂಥ ಕಡ್ಡಾಯವಾಗಿ ಹೇಳ್ತಕ್ಕಂಥದ್ದು. ವ್ಯಕ್ತಿಗತ ವಿಚಾರಕ್ಕೆ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಡದೇ ಹೋಗಿಲ್ಲ. ಇಲ್ಲಿ ವ್ಯಕ್ತಿತ್ವ ಅಲ್ಲಿಯೇ ಮುರುಗಿ ಹೋಗುತ್ತೆ. ವ್ಯಕ್ತಿತ್ವದ ಬೆಳವಣಿಗೆಗೆ ಅಡಚಣೆ ಆಗ್ತದೆ. ಆ ಕಾರಣಕ್ಕಾಗಿ ಜನ ನನ್ ಬೆಲೆ ಇಲ್ಲ ಅಂದ್ರೆ ಏನು ಅಂತ ಕುಟುಂಬಕ್ಕೆ ಬರಬೇಕು. ಸ್ವಜನ ಪಕ್ಷಪಾತ, ಆಂತರಿಕ ಘರ್ಷಣೆ, ದಾವೆಗಳಿಗೆ ಪ್ರೋತ್ಸಾಹ ನೀಡ್ತಾ ಇದೆ. ಎಸ್, ಒಂದು ಕುಟುಂಬದಲ್ಲಿ 10-20 ಕುಟುಂಬಗಳು ವಾಸ ಮಾಡ್ತಾ ಇರ್ತವೆ. ಅಂದ್ರೆ ವಿಭಕ್ತ ಕುಟುಂಬಗಳು ವಾಸ ಮಾಡ್ತವೆ. ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಕೆಲವರು ತಮ್ಮ ಮಕ್ಕಳ ಬಗ್ಗೆ ಬಹಳ ಮೋಹ ಇರ್ತದೆ. ತಮ್ಮ ಮಕ್ಕಳು ಮಾತ್ರ ಶ್ರೇಷ್ಠ ಅಂತಾರೆ, ಮಕ್ಕಳ ಮಕ್ಕಳನ್ನು ನೋಡೋದಿಲ್ಲ. ಮಲತಾಯಿ ತೋರಣೆ ಬರ್ತಾ ಇದೆ. ಆಮೇಲೆ ಆ ಹೆಣ್ಮಕ್ಳ ಮಧ್ಯೆ ಹಾಕಿ ವಿಡಿಸಿಗೆ ಎಷ್ಟು ಬೆಲೆ ಇದೆ, ವಿಡಿಸಿಗೆ ಯಾವ ಬೆಲೆ ಇಲ್ಲ, ಮಧ್ಯದಲ್ಲಿ ನಮ್ಗೆ ಅದಕ್ಕೂ ಇಲ್ಲ ಅಂತಕ್ಕಂಥ ಭಾವನೆಯೂ ಕೂಡ ಬೆಳೀತಾ ಹೋಗ್ತದೆ. ಆ ಅಣ್ಣ ಹಂಗ್ ಮಾಡ್ತಾನೆ, ಈ ತಮ್ಮ ಹಿಂಗ್ ಮಾಡ್ತಾನೆ, ಚಿಕ್ಕಪ್ಪ ಹಂಗ್ ಮಾಡ್ತಾನೆ, ದೊಡ್ಡಪ್ಪ ಹಿಂಗ್ ಮಾಡ್ತಾನೆ, ಮಾವ ಹಂಗ್ ಮಾಡ್ತಾನೆ, ಅಳಿಯ ಹಿಂಗ್ ಮಾಡ್ತಾನೆ. ಅದರೊಳಗನೆ ತಮ್ಮ ತಮ್ಮ ಪರವಾಗಿ ಸ್ವಜನ ಪಕ್ಷಪಾತವನ್ನು ಬೆಳೆಸ್ಕೊಳ್ತಾರೆ. ನನ್ನ ಮಗ, ನನ್ನ ಮಗಳು, ನನ್ನ ಹೆಂಡತಿ, ನನ್ನ ಗಂಡ, ಹೌದಾ, ನನಗೆ ಇವಷ್ಟೇ ಬೇಕು, ಇವು ಬೇಡ. ಪಕ್ಷಪಾತಗಳು ಉಂಟಾಗ್ತವ. ಸ್ವಜನ ಪಕ್ಷಪಾತ, ಅವರ ಹಿತವನ್ನೇ ಕಾಯಕ್ಕೆ ಹೋಗ್ತಾರೆ. ಅವಾಗ ಏನಾಗ್ತದೆ, ಒಳಗಡೆ ಬೆಂಕಿ ಕುದಿಯುವಂತೆ ಬೂದಿ ಮುಚ್ಚಿದ ಕೆಂಡ ಹೇಗಿರ್ತದ, ಒಳಗಡೆ ಬೆಂಕಿ ಇರ್ತದೆ, ಮೇಲೆ ಬೂದಿ ಇರ್ತದೆ. ಒಳಗೆ ನಿತ್ಯ ವೈಮನಸ್ಸು, ಸಣ್ಣ ಪುಟ್ಟ ವ್ಯಾಜ್ಯ ಘರ್ಷಣೆಗಳು ನಡೀತಾ ಹೋಗಿ ಕುಟುಂಬದ ಒಂದು ಸ್ಥಿತಿ ಹೀನವಾಗಿರ್ತದೆ, ಅಸಹ್ಯವಾಗಿರ್ತದೆ. ಪರಿಣಾಮ ವಿಪರೀತಕ್ಕೆ ಹೋಯಿತು ಅಂದ್ರೆ ಕೋರ್ಟು, ಕಾನೂನು, ಕಚೇರಿಗಳಿಗೆ ಅಲೆದಾಡಲಿಕ್ಕೆ ಇದು ಅವಕಾಶವನ್ನ ಕೊಡ್ತಾ ಇದೆ ಅಂತ ನಾವು ಉಳಿತಾಯ ಮತ್ತು ಆರ್ಥಿಕ ಹೂಡಿಕೆಗೆ ಅವಕಾಶವಿಲ್ಲ. ಎಸ್, ಇಲ್ಲಿ ಎಲ್ಲರೂ ಬಿಡ್ತಾರೆ, ಸಂಪಾದನೆ ಮಾಡ್ತಾರೆ, ಸಹಕಾರಿ ಸಂಘಕ್ಕೆ ಉಳಿಸ್ಕೊತೀವಿ ನಿಜ. ಆದರೆ ಉಳಿತಾಯ ಮಾಡಿದಂತ ಹಣವನ್ನ ಸರಿಯಾಗಿ ಉಪಯೋಗ ಮಾಡೋದಿಲ್ಲ. ಹಬ್ಬ ಹರಿದಿನ, ಜಾತ್ರೆ, ಉತ್ಸವ, ಮದುವೆ, ಹಿರಿಯರ ಪುಣ್ಯತಿಥಿ, ನಾಮಕರಣ, ಸೀಮಂತ ಇವುಗಳಿಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಅವರೇನ್ ಮಾಡ್ತಾರೆ, ತೊಂದರೆಸಿಕೊಳ್ತಾರೆ. ಇದು ಒಂದು ಅವಿಭಕ್ತ ಕುಟುಂಬದಲ್ಲಿ ಆಗಿರ್ತಕ್ಕಂಥ ಹಾನಿ. ಇಲ್ಲೇನು ಲಾಭ ಅಂತ ಹೇಳಿದೀವೋ ಈ ರೀತಿ ಹಾನಿ ಆಗ್ತಕ್ಕಂಥ ವ್ಯವಸ್ಥೆ ಇದೆ. ಸಾಮಾಜಿಕ ಚಲನೆಗೆ ಮಾರಕ, ಸ್ತ್ರೀಯರಿಗೆ ಕೆಳಮಟ್ಟದ ಅಂತಸ್ತಿಗೆ ಕಾರಣ. ಅವಿಭಕ್ತ ಕುಟುಂಬ ಹೇಗಿರುತ್ತೆ ಅಂತ ಹೇಳ್ತೀನಿ ನಿಮಗೆ. ಸಂಪ್ರದಾಯ ಶೀಲತೆಗೆ ಅದು ಹೆಸರುವಾಸಿಯಾಗಿದ್ದು ಅಷ್ಟೇ, ಮತ್ತೊಂದೇನಿಲ್ಲ. ಅದು ಸಂಪ್ರದಾಯ ಶೀಲತೆಗೆ ಹೆಸರುವಾಸಿಯಾಗಿರ್ತದೆ. ಹೀಗಾಗಿ ಅಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಏನು ಪದ್ಧತಿ ಅನಮೋಚವಾಗಿ ಬಂದಿದೆಯೋ ಅದೇ ಪದ್ಧತಿ. ಸಾಮಾಜಿಕ ಚಲನೆ ಅಂದ್ರೆ ಒಂದು ಅಂತಸ್ತಿನಿಂದ ಮತ್ತೊಂದು ಅಂತಸ್ತಿಗೆ ಹೋಗುವಾಗೇನೇ ಇಲ್ಲ. ನಮ್ಮ ಕುಟುಂಬದ ಕೆಲಸವೂ ಇದೆ, ನಾವು ವಿದ್ಯೆ ಮಾಡ್ತೀವಿ, ಬೆಳಿಗ್ಗೆ ಕೆಲಸ ಮಾಡುವಂಗಿಲ್ಲ. ಕಾಲ ಬದಲಾಗಿದೆ. ವ್ಯಕ್ತಿ ನೌಕರಿ ಮಾಡಕ್ಕೆ ಹೋಗ್ತಾನೆ, ಬಿಟ್ಕೊಡೋದಿಲ್ಲ. ಹೆಣ್ಮಕ್ಳ ಮನೆ ಹೋಗ್ತಾರೆ, ಬಿಟ್ಕೊಡೋದಿಲ್ಲ. ಕೆಲವು ಗಂಡ ಏನಂತಾರ ಕೇಳೋರು, ಅವ್ರ ಮಕ್ಕಳ ಹಡೆಯೋದು, ಬಿಡೋದು, ಅಡಿಗೆ ಮಾಡ್ಕೋದು, ಬಿಡೋದು. ಕೆಲಸಕ್ಕೆ ಸೀಮಿತವಾಗಿರ್ತಾರೆ. ಅವರಲ್ಲೂ ಒಂದು ಅಂತಸ್ತಿದೆ, ಅವರಲ್ಲೂ ಒಂದು ಪ್ರತಿಭೆ ಇದೆ, ಅವರಲ್ಲೂ ಒಂದು ಮಾನಸಿಕತೆ ಇದೆ, ಅವರಲ್ಲೂ ವೈಚಾರಿಕತೆ ಇದೆ. ಯಾವುದೂ ಇಲ್ಲ. ಕಿರಿಯರಿಗೆ ಬೆಲೆ ಇಲ್ಲ. ಇವೆಲ್ಲವೂ ಕಾರಣೀಭೂತವಾಗಿ ಚಲನೆ, ಸಾಮಾಜಿಕ ಚಲನೆ, ಸೋಷಿಯಲ್ ಮೊಬೈಲಿಟಿ ಅಂತ ಕರಿತೀವಲ್ಲ, ಅದಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ. ಸೊ ಹೀಗಾಗಿ ಸಮಸ್ಯೆ ಉಂಟಾಗುತ್ತೆ. ಇಂಥ ಅನೇಕ ಕಾರಣಗಳಿಂದ ಇದು ಬದಲಾಗಿದೆ. ಒಂದು ಕಾಲಕ್ಕೆ LIC ಜೀವ ವಿಮಾ ನಿಗಮದಂತಿದ್ದ ಅವಿಭಕ್ತ ಕುಟುಂಬಗಳು ಇಂದು ಇಂಥ ಒಂದು ಸಮಸ್ಯೆಗಳಿಂದ, ಅನಾನುಕೂಲತೆಗಳಿಂದ ಏನಾಗಿದ್ದಾವೆ, ಕಣ್ಮರೆಯಾಗಿ ಓಕೆ. ನಾಳೆ ಪಿನ್ನಲ್ಲಿ ಅವಿಭಕ್ತ ಕುಟುಂಬ ಬದಲಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಅದು ಹೇಗೆ ಬದಲಾಗಿದೆ ಅಂತ ನೋಡುವಾಗ ಒಂದು ಕಾರ್ಯದಲ್ಲಿ ಬದಲಾವಣೆ, ಒಂದು ರಚನೆಯಲ್ಲಿ ಬದಲಾವಣೆ ಅಂತ ನೋಡ್ತೀವಿ. ಆಮೇಲೆ ಯಾಕೆ ಬದಲಾಯಿತ ಕಾರಣ ಕೊಡ್ತೀವಿ. ಯಾಕೆ ನೋಡಿದ್ರೆ ಈ ಚಾಪ್ಟರ್ ಮುಗಿತದ. ಸೊ ನೆಕ್ಸ್ಟ್ ಪಿನ್